ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ. ವಸಂತಗಳು ಉರುಳಿತು, ದುರಂತದ ದುರ್ಘಟನೆಗಳು ನಡೆಯಿತು, ಎಲ್ಲರೂ ಎಲ್ಲವನ್ನ ಮರೆತರು. ಆದರೆ ಇಂದಿಗೂ ಮರೆಯಲಾಗದ ನೆನಪುಗಳೊಂದಿಗೆ 84 ಸಂವತ್ಸರದ ಪ್ರತಿ ದಿನಗಳನ್ನು ನೆನಪಿಸಲು ಬಂದಿರುವ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತ. ಭೂಮಿಯು ಸೂರ್ಯನ ಸುತ್ತ ಸುತ್ತುವ ಹಾಗೆ ಇಳಿ ವಯಸ್ಸಿನಲ್ಲಿ ಪ್ರತಿದಿನ ನಿಮ್ಮೆಲ್ಲರೊಂದಿಗೆ ಸುತ್ತುತ್ತಿರುವ ದಿ ಲೆಜೆಂಡ್ ಲೀಡರ್. ಸಮಾಜ ಸೇವೆ ಅಂದರೆ ರಾಜಕೀಯ ನಾಯಕನ ಕಾಯಕ ಹೇಗಿರಬೇಕು ಎಂದು ತಿಳಿಸಿದ ಆ ದಿನಗಳ ನೆನಪಿಗೆ ಇವರೇ ಕಂಪ್ಲೀಟ್ ಚಾಪ್ಟರ್. ಬಸವರಾಜ್ ಪಾಟೀಲ್ ಆನ್ವರಿ. ನೀವ್ಯಾರೂ ಇವರನ್ನ ಮರೆಯಲು ಸಾಧ್ಯನೇ ಇಲ್ಲ ಬಿಡಿ. 80ರ ದಶಕ ಅದು. ಇಡೀ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಚ್ಚಳಿಯದಂತೆ ಪ್ರತಿಯೊಬ್ಬರ ನಾಲಿಗೆ ಮೇಲೆ ಹೊರಳಿದ ಹೆಸರಿನ ಹಸಿ ಇಂದಿಗೂ ಹಾರಿಲ್ಲ. ಸಣ್ಣ ಹಳ್ಳಿಯ ಹೊಲದಲ್ಲಿದ್ದ ಹುಡುಗ ದಿಲ್ಲಿಯವರೆಗೂ ಆಳಿದವನ ಕತೆ ಇದು. ಬರೀ ಕತೆ ಅಲ್ಲ, ಯಶೋಗಾಥೆ. ವಿಮಾನ ನೋಡಲು ಹೋಗಿ ತಾಯಿ ಮನೆಯ 3ನೇ ಮಹಡಿಯಿಂದ ಮುಗ್ಗರಿಸಿ ಬಿದ್ದ ಹುಡುಗ ಅದೇ ವಿಮಾನದಲ್ಲಿ ಕುಳಿತು ಹಾರಾಡ್ತಾನೆ ಅಂದರೆ ಎಂತಹ ಸೋಜಿಗ ಅಲ್ವಾ? ಆದರೂ ಸತ್ಯ. ಇವ್ರ ಬಗ್ಗೆ ಗೊತ್ತಿಲ್ಲದವರಿಲ್ಲ. ಆದರೆ ಹಿಂದಿನ ದಿನಗಳಲ್ಲಿ ಅಂಬೆಗಾಲಿಟ್ಟಿದ್ದು ನಿಮಗೆ ಯಾರಿಗೂ ತಿಳಿದಿಲ್ಲ. ಅದನ್ನೇ ನಾ ಇವತ್ತು ನಿಮ್ಮ ಮುಂದೆ ಹೇಳಲು ಹೊರಟಿದ್ದು. ಬಸವರಾಜ್ ಪಾಟೀಲ್ ಆನ್ವರಿ ಇವರೊಬ್ಬರೇ ದಕ್ಷಿಣದ ಧ್ರುವತಾರೆ. ಹೆಸರು ಗಂಟಾಕರ. ಸಹಜವಾಗಿ ಬಂದ ಜನ್ಮನಾಮ. ನಂತರ ಆರಾಧ್ಯ ದೈವ ಕಲಬುರ್ಗಿಯ ಅವಳಿ ಜೋಡಿಗಳ ಶರಣ ಬಸವೇಶ್ವರರ ಹೆಸರನ್ನ ಇವರಿಗೆ ಶರಣ ಬಸವರಾಜ್ ಪಾಟೀಲ್ ಅಂತ ನಾಮಕರಣ ಮಾಡ್ತಾರೆ. 1943 ಏಪ್ರಿಲ್ 11ಕ್ಕೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಚಿನ್ನಕ್ಕೆ ಹೆಸರಾದ ಹಟ್ಟಿಯಿಂದ 7 ಮೈಲಿ ದೂರದ ಆನ್ವರಿ ಎಂಬ ಸಣ್ಣ ಗ್ರಾಮದಲ್ಲಿ ಸಾವಿತ್ರಮ್ಮ ತಿಮ್ಮನಗೌಡ ದಂಪತಿಗಳಿಗೆ 7 ಹೆಣ್ಣು ಮಕ್ಕಳ ನಂತರ ಜನಿಸಿದ ಒಬ್ಬನೇ ಒಬ್ಬ ವಾರಸುದ, ಒಬ್ಬನೇ ಗೌಡ್ರ ಗಂಡು ಕುಡಿಗೆ ಎಲ್ಲಿಲ್ಲದ ಪ್ರೀತಿ. ಬಾಲ್ಯದಿಂದಲೇ ಭರ್ಜರಿ ಬೆಳೆದ ಕಂದ. ಅಮ್ಮನ ಮಡಿಲು, ಅಕ್ಕಂದಿರ ತೋಳು, ಅದರಲ್ಲೂ ಅಕ್ಕಂದಿರೋ ಪಾಟೀಲ್ನ ಎತ್ತಿ ಮುದ್ದಾಡೋಕೆ ನೀನಂತ ಪೈಪೋಟಿಗೆ ಬಿದ್ದು ಅದೆಷ್ಟೋ ಬಾರಿ ಪರಸ್ಪರ ಜಗಳ ಆಡಿದ್ದು ಉಂಟು. ದುರಂತ ಅಂದರೆ ಕೊನೆಯ ಅಕ್ಕನ ಮುಖವೇ ಕಾಣಲಿಲ್ಲ. ಬಾಲ್ಯದಲ್ಲೇ ಬಾರದ ಲೋಕಕ್ಕೆ ಹೋದ ಅಕ್ಕ ಆನ್ವರಿಯ ಆಡಂಬರ ನೋಡಲೇ ಇಲ್ಲ. ನ್ಯಾಯ ಹೇಳೋ ಮನೆತನದ ಹುಡುಗನಿಗೆ ತಲೆಬಾಚಿ ಶಾಲೆಗೆ ಕಳಿಸಿದ್ದು ಆನ್ವರಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಗುರು ಬಸವಲಿಂಗ ತಾತನವರ ಹತ್ತಿರ. ಅಲ್ಲಿಂದ 1 ಮತ್ತು 2ನೇ ತರಗತಿಗೆ ತಾಯಿಯ ತವರೂರು ಕಾರ್ಲಕುಂಟಿಯ ಸಂತೆಕೆಲ್ಲೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. 3ನೇ ತರಗತಿಯನ್ನ ಅಫ್ಜಲ್ಪುರದ ಅಕ್ಕಭಾವನ ಮನೆ, ನಂತರ 4ರಿಂದ 7ನೇ ತರಗತಿ ಮಸ್ಕಿಯ ಕೇಂದ್ರ ಪ್ರಾಥಮಿಕ ಶಾಲೆ. ಅಂದಿನ ದಿನಗಳಲ್ಲಿ ತಾನಿದ್ದಲ್ಲೆಲ್ಲ ಅಪಾರ ಸ್ನೇಹಿತರ ಬಳಗ ಹೊತ್ತಿದ್ದ ಹುಡುಗ. ಮಾವನ ಮನೆಯಿಂದ ಶಾಲೆಗೆ ಹೋಗ್ತಿದ್ದ ಬಸವರಾಜ್ ಪಾಟೀಲ್ಗೆ ಆಗಾಗ ಈ ಸ್ನೇಹಿತರು ಹೀಯಾಳಿಸ್ತಿದ್ರಂತೆ. ಹೇ ಬಸವ, ಖಾನಾ ಪೀನಾ ಸೋನ ಎಲ್ಲ ಮಾವನ ಮನೆಗ, ಉದ್ರಿ ಉಂಡು ಬಂದು ಸಾಲಿ ಕಲ್ತ್ರ ಅಕ್ಷರ ತಲೆಗೆ ಹತ್ತಲ್ಲ ಅಂತ ಗದಗದಾಯಿಸಿ ನಕ್ಕಿದ್ದು ಪದೇ ಪದೇ ಪಾಟೀಲ್ಗೆ ಮುಜುಕರಗೀಡು ಮಾಡಿತ್ತು. ಆದರೆ ಬೇರೆ ದಾರಿನೇ ಇರಲಿಲ್ಲ. ಒಟ್ಟಿನಲ್ಲಿ ಈ ಶಾಲೆ ಮುಗಿದ್ರೆ ಸಾಕು ಅಂತ ಕಾಯ್ತಿದ್ದ ಹುಡುಗ 8ನೇ ತರಗತಿಗೆ ಹೋಗಿದ್ದು ರಾಯಚೂರು ಜಿಲ್ಲೆಯತ್ತ. ಹೈಸ್ಕೂಲ್ನಲ್ಲಿದ್ದಾಗ ಹುಮ್ಮಸ್ಸಿನಲ್ಲೇ ಸಹಜವಾಗಿ ಆಟ ಪಾಠ ನಡೀತಲೇ ಇತ್ತು. ಆದರೆ ತಂದೆಗೆ ಆದ ಆ ಘಟನೆ ಬಸವರಾಜ್ ಕಿವಿಗೆ ಬೀಳದಿದ್ರೆ ಇವತ್ತು ನಿಮ್ಮ ಮುಂದೆ ಇಷ್ಟು ಎತ್ತರಕ್ಕೆ ಇರ್ತಿರ್ಲಿಲ್ಲ ಕಣ್ರಿ. ಶಿಕ್ಷಣ ಇಷ್ಟಕ್ಕೆ ನಿಲ್ಲುತ್ತಿರಲಿಲ್ಲ ಏನೋ. ಹೈಸ್ಕೂಲ್ನಲ್ಲಿದ್ದ ಈ ಹುಡುಗನ ಹುಮ್ಮಸ್ಸು ನೋಡಿ ಕೇಂದ್ರ ಸರ್ಕಾರದ ಲೋಕಸೇನಾ ಶಿಬಿರದ ಕ್ಯಾಪ್ಟನ್ ತ್ರಿವೇಣಿ ಸಿಂಗ್ ಬಸವರಾಜ್ ಪಾಟೀಲ್ಗೆ ಟ್ರೈನಿಂಗ್ ಕೊಟ್ಟು ಯು ಆರ್ ಎ ಪರ್ಫೆಕ್ಟ್ ಪರ್ಸನ್ ಅಂತ ಹೇಳಿದ್ದೇ ತಡ ದೇಶ ಕಾಯೋ ಯೋಧ ಆಗಬೇಕು ಅಂತ ಹೊರಟು ನಿಲ್ತಾರೆ. ಇನ್ನೇನು ಸರ್ಟಿಫಿಕೇಟ್ ಕೈಗೆ ಬರುವಷ್ಟರಲ್ಲಿ ಅದರ ಬದಲಾಗಿ ಬಂದಿದ್ದು ಆನ್ವರಿ ಗ್ರಾಮದಿಂದ ಬಂದ ಪತ್ರ. ದುರಾದೃಷ್ಟ ನೋಡಿ, ಪತ್ರ ಕಂಡು ಕಣ್ಣು ಹಸಿಯಾಗಿ ಗಂಟಲು ತಡವಡಿಸುತ್ತಿತ್ತು. ತಂದೆಯ ಆರೋಗ್ಯದ ಸ್ಥಿತಿ ಎಂದವನೇ ಕಾಗದ ಮಡಿಚಿ ಓಡಿದ್ದು ಊರ್ ಕಡೆಗೆ. ಬಂದ ತಕ್ಷಣ ತಂದೆಯನ್ನ ನೋಡಿ ಹಣೆ ಚಚ್ಚಿಕೊಳ್ಳುವುದೊಂದು ಬಾಕಿ ಇತ್ತು. ಯಾಕೆಂದ್ರೆ ತಂದೆ ತಿಮ್ಮನಗೌಡರು ಆರಾಮಾಗೆ ಓಡಾಡ್ಕೊಂಡು ಇದ್ರು. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳೋದಕ್ಕೆ, ಹೇ ಶರಣ, ಇರೋ ಒಬ್ಬ ಮಗ ದೇಶ ಕಾಯಕ್ಕೆ ಹೋದ್ರೆ ಮನೆ ಕಾಯೋರು ಯಾರು, ಊರು ಕಾಯೋರು ಯಾರು? ಮತ್ತೆ ನಮ್ಗತಿ ಮನೆಗೆ ಮಗ ಆಗೋ, ನಾಡಿಗೆ ಮಗ ಆಗೋ ಕಾಲ ಬರ್ತೈತಿ. ಅದು ಯಾವ ಬಾಯಲ್ಲಿ ಹೇಳಿದ್ರೋ ಈ ಮಾತನ್ನ, ಪುಣ್ಯಾತ್ಮನ ಪ್ರಯಾಣ ಗಗನಕ್ಕೇರಿತ್ತು. ಓದಿದ್ದು ಸಾಕು, ಇನ್ಮೇಲೆ ಮನಿತನದ ಜವಾಬ್ದಾರಿ ನೋಡ್ಕೋ ಅಂತ ಕೀಲಿ ಕೈನ ಕೊಟ್ಟಿದ್ದು ಬಸವರಾಜ್ ತನ್ನ ಹೆಗಲಿಗೆ ಹಾಕಿಕೊಂಡ ಜವಾಬ್ದಾರಿ ಗ್ರಾಮದಲ್ಲಿ ಜನರೊಡನೆ ಬೆರೆಯುತ್ತಿದ್ದ ರೀತಿ ಹಂತ ಹಂತವಾಗಿ ಬದಲಾಯಿತು. ಬಸವರಾಜ್
ಬಸವರಾಜ್ ಗೌಡ, ಬಸವರಾಜಪ್ಪ, ಬಸವರಾಜ ಪಾಟೀಲ್. ಊರಿನ ನಮ್ಮ ಸಣ್ಣ ಗೌಡ್ರಾಗಿ ಬಸವರಾಜ್ ಪಾಟೀಲ್ಗೆ ಜನ ಅವರ ಮನದಲ್ಲಿ ಮನೆ ಕಟ್ತಾರೆ. ಕುಡಿತದ ಅಮಲಿನಲ್ಲಿ ಅಗಸಿ ಬಾಗಿಲಿಗೆ ಬಿದ್ದವರನ್ನ ದಾರಿಗೆ ತರ್ತಾರೆ. ಬೂಟಾಟಿಕೆಗಳಿಗೆ ಬ್ರೇಕ್ ಹಾಕ್ತಾರೆ. ನ್ಯಾಯ ಹೇಳೋಕೆ ನಿಂತರೆ ಸೀರೆಯಲ್ಲಿನ ನೂಲು ಎಳೆದಂತೆ ಸುಲಭವಾಗಿ ಬಗೆಹರಿಸುವ ನಾಯಕತ್ವದ ಗುಣಕ್ಕೆ ಜನ ಬಸವರಾಜ್ ಬೆನ್ನಿಗೆ ಬೀಳ್ತಾರೆ. ಮನೆತನದ ವ್ಯವಹಾರ, ಇವರ ಜೀನಿಂಗ್ ಫ್ಯಾಕ್ಟರಿಯ ಜವಾಬ್ದಾರಿಯಿಂದ ಅಂದಿನ ದಿನದಲ್ಲಿಯೇ ಹೈದರಾಬಾದ್ ಜೂನ್ಗೆ ಫಸ್ಟ್ ಪ್ರೈಸ್ 20,000 ಗೆದ್ದ ಯುವಕ ಆ ಹಣದಲ್ಲಿಯೇ ಈ ಹೊಸ ಜೀಪನ್ನು ಖರೀದಿ ಮಾಡ್ತಾರೆ. ಕಾಯಕ ಅಂತ ಬಂದರೆ ಕಾಂಪ್ರಮೈಸ್ ಆಗ್ತಿರಲಿಲ್ಲ. ಹೀಗಾಗಿಯೇ ಜನರ ಸಹಕಾರದಿಂದ 1960ರಲ್ಲಿ ಕಾರ್ಮಿಕ ಸಂಘದ ಸದಸ್ಯರಾಗಿ ಮೊದಲ ಹೆಜ್ಜೆ ಇಡ್ತಾರೆ. ಆ ದಿನಗಳಲ್ಲಿ ಬಸವರಾಜ್ ಅವರ ಸುಂದರವಾದ ಕೇಶರಾಶಿ, ರಸಗುಲ್ಲದಂತಹ ಗಲ್ಲ, ಬರಗಾಲದ ಬರಡು ಭೂಮಿಯ ಬಿರು ಬಿಸಿಲಿನಲ್ಲೂ ಬೆಳ್ಳನೆ ಮೈಬಣ್ಣದ ಹುಡುಗನ ಮೇಲೆ ಬಿದ್ದಿದ್ದು ಒಬ್ಬರಿಬ್ರು ಕಣ್ಣಲ್ಲರಿ. ಹದಿಹರೆಯದ ಗೌಡ್ರು ನಮ್ಮ ತೆಕೆಗೆ ಬಿದ್ದರೆ ಸಾಕು ಅನ್ನೋ ದಿನಗಳಲ್ಲಿ ಗೌಡ್ರು ಆಲ್ರೆಡಿ ಸ್ವಂತ ಸೋದರ ಮಾವನ ಮಗಳಿಗೆ ಸೇಲಾಗ್ಬಿಟ್ಟಿದ್ರು. ವಯಸ್ಸಿಗೆ ಬಂದಿರೋ ಮಗನಿಗೆ ಮದುವೆ ಮಾಡಬೇಕು ಅಂತ ಕುಟುಂಬ ನಿಶ್ಚಯಿಸಿದ ಮುಹೂರ್ತದಲ್ಲಿ 1960 ಮೇ 5ಕ್ಕೆ ಬಸವರಾಜ್ಗೆ ಜೋಡಿಯಾಗಿದ್ದು ಬಸವರಾಜೇಶ್ವರಿ. ಆಕಾಶದಂಗೆ ಮಿಂಚವ ನನ್ನ ಗೌಡ, ಪಾತಾಳದಲ್ಲೂ ಕಟ್ತಾನೆ ನನಗಾಗಿ ಪ್ರೀತಿಯ ತೊಟ್ಲ, ಅವರೇ ನನ್ನ ಗಂಡ ಬಸವರಾಜ ಪಾಟೀಲ್ ಅಂತ ಹೇಳಿ ಹೊಸ್ಲಾ ದಾಟಿ ಬಂದ ಸೊಸಿ ಬಸವರಾಜಪ್ಪನ ಸ್ಪೀಡ್ಗೆ ಸೂಟೇಬಲ್ ಸೊಸೆ ಆಗಿದ್ರು. ಯಾವ ಗಳಿಗೆಯಲ್ಲಿ ಕಾಲಿಟ್ರು ನೋಡಿ ಕ್ಯಾಲೆಂಡರ್ನಲ್ಲಿ ಪುಟ ತಿರುವಿದಂತೆ ಬಸವರಾಜ್ ಪಾಟೀಲ್ ಅವರ ಜೀವನ ಹೊಸ ಹೊಸ ತಿರುವುಗಳನ್ನು ಕೊಡ್ತಾ ಹೋಗುತ್ತೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ ಎನ್ನುವುದು ಅಕ್ಷರಸ ಸತ್ಯ ನೋಡಿ. ವರ್ಷ ಕಳೆಯೋದ್ರಲ್ಲಿ ನವದಂಪತಿಗಳ ಮಡಿಲ ತುಂಬುತ್ತೆ. ಮುದ್ದಾದ ಹೆಣ್ಣು ಮಗುವಿನ ಜನನ, ರಸ್ತೆ ಕಾಣದಿರುವ ಆನೂವರಿ ಗ್ರಾಮಕ್ಕೆ ಬಸ್ ಮಾಲೀಕರಾಗ್ತಾರೆ. ಗ್ರಾಮೀಣ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಕಲ್ಪಿಸಿದ ಪಾಟೀಲ್ರನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ಬಿಡಿ. ಆಮೇಲೆ ನಮ್ಮ ಶಾಲೆ ಓದೋ ಕಲ್ಪನು ಹುಡ್ರಿಗೆ ಎಲ್ಲರಿಗೂ ವಿದ್ಯಾಭ್ಯಾಸ ಬಗ್ಗೆ ಕಳ್ಕಳಿತ್ತು. ಅವ್ರು ಬಸ್ಸಿಗೆ ಫ್ರೀನೇ ಇಟ್ಟಿದ್ರು ಎಲ್ಲರೂ. ನಾವೆಲ್ಲ ಫ್ರೀನೇ ಓದಿ ಬಸ್ಸಿಗೆ. 75, 76, 77, 3 ವರ್ಷ ನಾವೇನು ₹1 ಬಸ್ಸಿಗೆ ರೊಕ್ಕನೇ ಕೊಟ್ಟು ಫ್ರೀ ಓದಿದ್ವಿ, ಫ್ರೀ ಬರ್ತೀವಿ. ಯಾವ ಅಧಿಕಾರ ಇಲ್ಲದಿರುವಾಗಲೇ ಜನರ ನಾಡಿ ಮಿಡಿತಕ್ಕೆ ಮಿಡಿದಿದ್ದ ಬಸವರಾಜಪ್ಪನ ಸಹಕಾರಕ್ಕೆ 1968ರಲ್ಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾಗಿ ಮಾಡಿದ ಅವರ ವಿಶ್ವಾಸಾರ್ಹ ಕಾರ್ಯದಿಂದ ಈಗಲೂ ಈ ಭಾಗದ ಜನರು ಸಹಕಾರಿ ಸಂಘಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ಬಸವರಾಜ್ ಪಾಟೀಲ್ ಸಾಹೇಬ್ರ ಪ್ರಭಾವದಿಂದ ಅಂದರೆ ತಪ್ಪಾಗಲಾರದು. 1973ರಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ 1974ರಲ್ಲಿ ಒಬ್ಬ ಪಂಚಾಯಿತಿಯ ಅಧ್ಯಕ್ಷ ಲಿಂಗಸ್ಗೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ. ಬ್ಲಾಕ್ ಅಧ್ಯಕ್ಷರ ಧೈರ್ಯ, ದಮ್ಮು, ತಾಕತ್ತು, ಅವರು ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಪಕ್ಷ ಸಂಘಟನೆಯ ಸೇವೆ, ಅವರಲ್ಲಿರುವ ಲೀಡರ್ನ ಗುಣದಿಂದ ಆಲ್ರೆಡಿ ಕ್ಷೇತ್ರದ ಜನರ ಬಾಯಲ್ಲಿ ಬಸವರಾಜ್ ಪಾಟೀಲ್ ಎಂಬ ಹೆಸರು ಹಾವಳಿಯಾಗಿತ್ತು. ಓಕುಳಿ ಆಡುವುದೊಂದೇ ಬಾಕಿ ಇತ್ತು ನೋಡಿ. ಅದೇ ಜನಬಲದ ವಿಶ್ವಾಸದಿಂದಲೇ 1978ರಲ್ಲಿ ಬಿ ಫಾರಂಗೆ ಬಡಿದಾಡ್ತಿದ್ದ ಕಾಲದಲ್ಲಿ ಅನಾಯಾಸವಾಗಿ ಲಿಂಗಸಗೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದ ತಿಮ್ಮನಗೌಡ ಬಸವರಾಜ್ ಪಾಟೀಲ್ ಮೊದಲ ಬಾರಿಗೇನೆ ರಾಜ ಅಮರಪ್ಪ ನಾಯಕ್ ಅವರ ವಿರುದ್ಧ 7,701 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ ಲಿಂಗಸಗೂರು ಕ್ಷೇತ್ರದ ಶಾಸಕರಾಗಿ, ಕುಗ್ರಾಮದ ನಾಯಕ, ಕರ್ನಾಟಕದ ವಿಧಾನಸಭೆಯ ಸದಸ್ಯರಾಗಿ ಹಿಂದುಳಿದ ಪ್ರದೇಶದ ಪಟ್ಟಿಯನ್ನ ಕೈ ಹಿಡಿದುಕೊಂಡು ಹೋದ ಬಸವರಾಜಪ್ಪ ಈ ಭಾಗದಲ್ಲಿ ರಸ್ತೆ ಕಾಣದ ಊರಿಗೆ ರಸ್ತೆ, ಡಾಂಬರೀಕರಣದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, 101 ಎತ್ತಿನ ಬಂಡಿಯಲ್ಲಿ ವಿದ್ಯುತ್ ಕಂಬಗಳನ್ನು ಸ್ವತಃ ಜನರೊಟ್ಟಿಗೆ ಹೊತ್ತು ಅಲೆದು ಗ್ರಾಮೀಣ ಭಾಗಕ್ಕೆ ಬೆಳಕನ್ನು ನೀಡಿದ್ದು ಇದೇ ಬಸವರಾಜಪ್ಪ. ಈ ಭಾಗದ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಪ್ರತಿಯೊಬ್ಬರು ಪದವಿ ಪತ್ರ ಪಡೆಯಲೇಬೇಕು ಎಂದು ಶ್ರಮಿಸಿದ ಶಾಸಕ ಬಸವರಾಜಪ್ಪ ರಾಜ್ಯಸಭೆಯ ಸದಸ್ಯರಾಗಿದ್ದ ದಿವಂಗತ ಅಶೋಕ್ ಗಸ್ತಿ ಅಂದಿನ ವಿದ್ಯಾರ್ಥಿ ಸಂಘದ ನಾಯಕರಾಗಿ ಮಾಡಿದ ಹೋರಾಟದ ಪ್ರತಿಫಲವಾಗಿ ಕೊಟ್ಟ ಮಾತಿನಂತೆ 1982ರಲ್ಲಿ ಲಿಂಗಸಗೂರಿನಲ್ಲಿ ವಿಸಿಬಿ ಒಳಬಳ್ಳಾರಿ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಇದೇ ಬಸವರಾಜಪ್ಪ. ಅವರ ಸೇವೆ ಅಸಾಮಾನ್ಯವಾದದ್ದು. ಅಸೀಮ ನಾಯಕನಿಗೆ ದೊರೆತ ಸೀಮೆ ಜನರ ಬೆಂಬಲದಿಂದ ಲಿಂಗಸಗೂರು ಕ್ಷೇತ್ರದಲ್ಲಿ ಮತ್ತೆ 1983ರಲ್ಲಿ ರಾಘವೇಂದ್ರ ರಾವ್ ಡಿಕೆ ಅವರ ವಿರುದ್ಧ 17,713 ಮತಗಳ ಅಂತರದಿಂದ ಮತ್ತೆ ಪ್ರಚಂಡ ಗೆಲುವು ಸಾಧಿಸಿ ಶಾಸಕರಾಗ್ತಾರೆ. ಈ ಭಾಗದಲ್ಲಿ ಎಡಬಲ ದಂಡೆಗಳಿಲ್ಲದ ಬರಗಾಲದ ನಾಡಿನಲ್ಲಿ ನೀರು ಹರಿಸಿ ರೈತರ ಜೀವನಾಡಿಯಾದ ನಾಯಕಾರ ಬಸವರಾಜ್ ಪಾಟೀಲ್ ಅನ್ವರಿ.
ಲಿಂಗಸ್ಗೂರು ಶಾಸಕರಾಗಿ ಮಾಡಿದ ಕೆಲಸ ಜಿಲ್ಲೆಯ ಪ್ರತಿ ಕ್ಷೇತ್ರದ ಜನರ ಮೇಲೆ ಪ್ರಭಾವ ಬೀರಿತ್ತು. 1985ರಲ್ಲಿ ನಮಗೂ ಒಂದಿಷ್ಟು ಸಿಂಹಪಾಲು ಕೊಡಿ, ನಾವು ಹೆಮ್ಮೆಯಿಂದ ನಮ್ಮ ಅನ್ವರಿ ಸಾಹೇಬ್ರು ಅಂತ ಹೇಳ್ಕೋತೀವಿ ಅಂತ ಮಮತೆಯಿಂದ ಕರೆದ ರಾಯಚೂರು ಜಿಲ್ಲೆಯ ಮಾನ್ವಿ ಕ್ಷೇತ್ರದ ಜನರಿಗೆ ಬಸವರಾಜ್ ಪಾಟೀಲ್ ಅವರು NS ಬೋಸರಾಜ್ ಅವರನ್ನು ಹಿಂದಿಕ್ಕಿ ಗೆಲುವು ಸಾಧಿಸ್ತಾರೆ. ಮಾನ್ವಿಯಲ್ಲಿ ಶಾಸಕರಾಗಿ ಮೂಲೆ ಮೂಲೆಯಲ್ಲಿ ಬಿಂದಿಗೆ ಹಿಡಿದು ಅಲ್ಲಿದಾಡುತ್ತಿದ್ದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಪದವಿ ಕಾಲೇಜು, ಅಂದಿನ ಕಾಲದಲ್ಲಿಯೇ 30 ಹಾಸಿಗೆಯುಳ್ಳ ಆಸ್ಪತ್ರೆ, ಆಂಧ್ರದಿಂದ ಬಂದ ಕ್ಯಾಂಪುಗಳಿಗೆ ಆಸರಿಯಾಗಿದ್ದು ಬಸವರಾಜ್ ಪಾಟೀಲ್ ಅನ್ವರಿ. ವಿದ್ಯುತ್ ನೋಡದ ದೊಡ್ಡಿಗಳಿಗೆ ಮಾನ್ವಿಯ ಗ್ರಾಮೀಣ ಭಾಗಕ್ಕೆ ಬೆಳಕಿನಲ್ಲಿ ಮುಖ ನೋಡುವಂತೆ ಮಾಡಿದ್ದು ಬಸವರಾಜ್ ಪಾಟೀಲ್ ಅನ್ವರಿ. ಶಾಸಕರಾಗಿ ಕರ್ನಾಟಕದ ರಾಜ್ಯ ರಾಜಕೀಯದಲ್ಲೇ ಅನ್ವರಿ ಅವರ ಕಾರ್ಯವೈಖರಿ, ಅವರ ಹೆಸರು ಅಜರಾಮರವಾಗಿ ಉಳಿದಿದ್ದು ಇದಕ್ಕೆ. ಸದನದಲ್ಲಿದ್ದ ನಾನಾ ಮೂಲೆಯ ನಾಯಕರ ಬಾಯಲ್ಲಿ ದ ಮೋಸ್ಟ್ ಪವರ್ಫುಲ್ ಪೊಲಿಟಿಕಲ್ ಲೀಡರ್ ಇನ್ ನಾರ್ತ್ ಕರ್ನಾಟಕ ಎಂದಾಗಲೇ ನಾನು ಬಸವರಾಜ್ ಪಾಟೀಲ್ ಅನ್ವರಿ ರಾಜ್ಯದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧೆ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ವಚನ ಸ್ವೀಕರಿಸೇ ಬಿಟ್ಟರು ಅನ್ವರಿ ಸಾಹೇಬರು. ಸಚಿವರಾಗಿ ಅಧಿಕಾರ ಸ್ವೀಕರಿಸಿ ಧಾರವಾಡದಲ್ಲಿ ತಲೆ ಎತ್ತಿ ನಿಂತಿರುವ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವನ್ನು ಅಂದಿನ ಅವಧಿಯಲ್ಲಿ ಮಂಜೂರು ಮಾಡಿಸಿದ ಕೀರ್ತಿ ಅನ್ವರಿ ಅವರದು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಬೀದರ್, ಬಾಗಲಕೋಟೆಯ ತೋಟಗಾರಿಕೆ ವಿವಿಗಳಿಗೆ ರೆಂಬೆ ಕೊಂಬೆಗಳಂತೆ ಬೆಳವಣಿಗೆ ಆಗಲು ಬಲಪಡಿಸಲು ಬುನಾದಿ ಹಾಕಿದ್ದು ಇವರೇ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತ ಮಕ್ಕಳಿಗೆ ಪ್ರವೇಶ ನೀಡಿ 10% ಅಂಕ ಗ್ರೇಸ್ ಮಾರ್ಕ್ಸ್ ನೀಡುವ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಬಸವರಾಜ್ ಪಾಟೀಲ್ ಅನ್ವರಿ ಸಾಹೇಬ್ರು. ಸಚಿವರಾಗಿ ಜರ್ನಿ ಮುಂದುವರೆದಿದ್ದ ಸಂದರ್ಭದಲ್ಲಿ ಮತ್ತೆ 1987ರಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿ ಬೋಗಸ್ ಪಡಿತರ ಚೀಟಿಗಳಿಗೆ ಬ್ರೇಕ್ ಹಾಕುವ ಮೂಲಕ ಬಡ ರೈತರಿಗೆ, ಮಿಲ್ ಮಾಲೀಕರಿಗೆ, ಅಡತಿ ಅಂಗಡಿಯವರಿಗೆ ಫುಡ್ ಸೇಲ್ನಿಂದ ಆಗುತ್ತಿದ್ದ ಅನ್ಯಾಯವನ್ನ ಅನ್ವರಿ ಅವರು ಸರಿ ಮಾಡ್ತಾರೆ. ಪ್ರತಿ ಹಂತದಲ್ಲಿ, ಪ್ರತಿ ಕ್ಷೇತ್ರದಲ್ಲಿ ಚತುರತೆಯಿಂದ ಚಾಚು ತಪ್ಪದೆ ಮಾಡಿದ ಅವರ ಸೇವೆ ಇಂದಿಗೂ ಶಾಶ್ವತ ಕಣ್ರಿ. ಕರ್ನಾಟಕದ ಅಂಕು ಡೊಂಕುಗಳನ್ನು ಅರಿತ ಅನ್ವರಿ ಅವರಿಗೆ ಕೊಪ್ಪಳ ಲೋಕಸಭೆಯ ಅಭ್ಯರ್ಥಿಯಾಗುವ ಅದೃಷ್ಟ ಒಲಿದು ಬರುತ್ತದೆ. 1989ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ನಿರ್ಧಾರದಿಂದ ಕೊಪ್ಪಳ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರ ವಿರುದ್ಧ ಘಂಟಾ ಘೋಷದಿಂದ ಮತ್ತೆ ಜನರು ಹಾಕಿದ ಜೈಕಾರಕ್ಕೆ ಜಯ ತಂದುಕೊಟ್ಟಿದ್ದು ಬಸವರಾಜ್ ಪಾಟೀಲ್ ಅನ್ವರಿ. ಬಟ್ ಅವತ್ತು ಕೊಪ್ಪಳ ಜನ ಅನ್ವರಿ ಅವರಿಗೆ ಒಪ್ಪಿಕೊಂಡು ತೋರಿಸಿದ ಪ್ರೀತಿ ಜೀವನ ಪಯಣ ಪೂರ್ಣ ಮರೆಯಲಾಗದು ಅಂತಾರೆ ಅನ್ವರಿ ಸಾಹೇಬರು. ಅಂದು ಲೋಕಸಭಾ ಸಂಸದರಾದಾಗಲೇ ಬಸವರಾಜ್ ಪಾಟೀಲ್ ಇದ್ದ ಹೆಸರಿನ ಮುಂದೆ ತಮ್ಮ ಹುಟ್ಟೂರಿನ ಅನ್ವರಿಯನ್ನ ಪಕ್ಕದಲ್ಲೇ ಇಟ್ಕೋತಾರೆ. ಬಸವರಾಜ್ ಪಾಟೀಲ್ ಅನ್ವರಿ ಆಗಿದ್ದು ಆವಾಗಲೇ. ಸೋಲಿಲ್ಲದ ಸರದಾರ ಈ ಭಾಗದ ಏಳಿಗೆಗಾಗಿ ಪಾರ್ಲಿಮೆಂಟ್ನಲ್ಲಿ ಗುಡುಗಿದ ಪಾಟೀಲ್ರನ್ನ ಕಂಡು ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಬೆರಗಾಗಿದ್ರಂತೆ. ಅಂದಿನಿಂದಲೇ ಗಾಂಧಿ ಕುಟುಂಬಕ್ಕೆ ಹತ್ತಿರದ ವ್ಯಕ್ತಿ ಆಗ್ತಾರೆ ಬಸವರಾಜ್ ಪಾಟೀಲ್ ಅನ್ವರಿ. ಆತ್ಮವಿಶ್ವಾಸದ, ನಂಬಿಕೆಯ, ಸ್ನೇಹ ಸಂಬಂಧವನ್ನು ಉಳಿಸಿಕೊಳ್ತಾರೆ. ಅದಕ್ಕೆ ಅನ್ವರಿ ಅವರ ಪ್ರತಿ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ರಾಜೀವ್ ಗಾಂಧಿ ಅವರಿಗೆ ಇವತ್ತಿನವರೆಗೂ ಮರೆಯಲು ಸಾಧ್ಯನೇ ಇಲ್ಲ ಅಂತಾರೆ ಅನ್ವರಿ ಸಾಹೇಬರು. 1990ರಲ್ಲಿ ಭಾರತ ಸರ್ಕಾರದ ಉಕ್ಕು ಮತ್ತು ಗಣಿಗಾರಿಕೆ ಕೇಂದ್ರ ಸಚಿವರಾಗಿ ಖಾತೆ ನಿಭಾಯಿಸುವ ಮೂಲಕ ದಕ್ಷಿಣದ ಧ್ರುವತಾರೆಯಾಗಿ ಕೇಂದ್ರದ ಸಚಿವರಾಗಿ ಆಯ್ಕೆಗೊಂಡ ಪ್ರಥಮ ಧೀಮಂತ ರಾಜಕಾರಣಿ ಬಸವರಾಜ್ ಪಾಟೀಲ್ ಅನ್ವರಿ ಒಬ್ಬರೇ ಒಬ್ಬರು. 1991ರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿದ ಅನ್ವರಿ ಸಾಹೇಬರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದು ಯಾರು ಗೊತ್ತಾ? ಇಂದಿನ ಮುಖ್ಯಮಂತ್ರಿ, ಕರ್ನಾಟಕದ CM ಸಿದ್ದರಾಮಯ್ಯ. ಎಸ್, ಮೈಸೂರು ಭಾಗದಿಂದ ಬಂದ ಸಿದ್ದರಾಮಯ್ಯನವರ ಆರ್ಭಟ ಎಂಥದ್ದು ಅಂದರೆ, ಕೊಪ್ಪಳ ಕ್ಷೇತ್ರ ಅನ್ವರಿಯ ಕೈ ತಪ್ಪುತ್ತೆ, ಪಕ್ಕಾ ಅನ್ವರಿ ಸೋಲ್ತಾರೆ ಏನೋ ಗುಮ್ಮಾನಿಗಳು ನಡೆದಿತ್ತು. ಕೆಲವರು ಆಲ್ರೆಡಿ ಅನ್ವರಿ ವಿರುದ್ಧ ಷಡ್ಯಂತ್ರವನ್ನು ಹೂಡಿದ್ರು. ಅನ್ವರಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ರು. ಆಮೆ ಹೆಜ್ಜೆ ಇಟ್ಟು ಆನೆಯಂತೆ ರಾಜಕೀಯ ಚದುರಂಗದಲ್ಲಿ ಬೆಳೆದ ಅನ್ವರಿ ವೆರಿ ಬ್ರಿಲಿಯಂಟ್ ಆ್ಯಂಡ್ ಪೊಲಿಟಿಕಲ್ ಲೀಡರ್ ಆಗಿದ್ರು. ತಂತ್ರಗಾರಿಕೆಗಳಿಗೆ ಅವಕಾಶ ಮಾಡಿಕೊಡದೆ ಡ್ರೀಮ್ ಟು ಸಕ್ಸಸ್ ಹಾದಿಯಲ್ಲಿ ನಡೆದ ಅನ್ವರಿ ಅವರು ಸೈಲೆನ್ಸ್ ಈಸ್ ದ ಬೆಸ್ಟ್ ಆನ್ಸರ್ ಫಾರ್ ಆಲ್ ಕ್ವಶನ್ಸ್, ಸ್ಮೈಲಿಂಗ್ ಈಸ್ ದ ಬೆಸ್ಟ್ ರಿಯಾಕ್ಷನ್ ಇನ್ ಎವ್ರಿ ಸಿಚುವೇಶನ್ಸ್ ಅದನ್ನೇ ಪಾಲಿಸ್ತಾರೆ.
ಸಿದ್ದರಾಮಯ್ಯನವರ ವಿರುದ್ಧ 11,191 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿ ಸಿದ್ದರಾಮಯ್ಯನವರ ಸೋಲಿಸಿದ ಹುಲಿ ಎಂಬ ಬಿರುದಿಗೆ ಪಾತ್ರರಾದ ಏಕೈಕ ನಾಯಕ ಬಸವರಾಜ್ ಪಾಟೀಲ್ ಅನ್ವರಿ. ಅದಕ್ಕೆ ಇಂದಿಗೂ ಉತ್ತರ ಕರ್ನಾಟಕದ ಹುಲಿ ಎಂಬ ಬಿರುದು ಅನ್ವರಿ ಸಾಹೇಬರಿಗಿದೆ. 1992ರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಸದಸ್ಯರಾಗ್ತಾರೆ. ಇಂದಿಗೂ CM ಸಿದ್ದರಾಮಯ್ಯ ಸಾಹೇಬರು ಕೊಪ್ಪಳದಲ್ಲಿ ಬಂದಾಗಲೆಲ್ಲ ನೆನಪಿಸಿಕೊಳ್ತಾರೆ. ಕೊಪ್ಪಳದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ 1991ರಲ್ಲಿ. ನಾನು ಹೊರಗಡೆ ಜಿಲ್ಲೆಯವನಾದರೂ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡ್ಕೊಂಡು ನನಗೆ ಬಹಳ ಸ್ವಲ್ಪ ಅದರಲ್ಲಿ ಸೋಲ್ತಕ್ಕಂಥ ರೀತಿಯಲ್ಲಿ ನಾ ಗೆದ್ದಿದ್ದೆ, ಆದರೆ ಕೌಂಟಿಂಗ್ ನಲ್ಲಿ ಸೋತೆ. ನಾನು ಮುಖ್ಯಮಂತ್ರಿ ಆಗ್ತಾ ಇದ್ನೋ ಇಲ್ವೋ ಅಂತ ಗೊತ್ತಿಲ್ಲ. ಅವತ್ತಿನ ನನ್ನ ಸೋಲು 2 ಬಾರಿ CM ಆಗಲು ಅವಕಾಶ ಮಾಡಿಕೊಟ್ಟಿದೆ. ಅಂದಿನ ದಿನ ನಾನು ಗೆದ್ದಿದ್ರೆ ಇಂದು CM ಆಗೋ ಭಾಗ್ಯ ಬಾರದಿತ್ತೇನೋ ಅಂತ. ಬಹುಶಃ ಈ ಕ್ರೆಡಿಟ್ನು ಅನ್ವರಿ ಸರ್ ನಿಮಗೆ ಸೇರುತ್ತೆ. ಹಾಗೆ ಮುಂದುವರಿದ ರಾಜಕೀಯ ನಾಯಕನ ಪಯಣ ಸಾಕಷ್ಟು ಹೊಸ ರಾಜಕೀಯ ನಾಯಕರುಗಳಿಗೆ ಮಾದರಿಯಾಗುತ್ತೆ. ಹೊಸಬರಿಗೆ ಅವಕಾಶವಾಗಿ ಮಾರ್ಗದರ್ಶಕರಾಗ್ತಾರೆ. ರಾಜಕೀಯ ದೀಕ್ಷೆ ನೀಡಿ ಅವರ ಜೀವನದ ಭಾಗ್ಯದ ಬಾಗಿಲು ತೆರೆಸಿದ ಪುಣ್ಯಾತ್ಮ ಅನ್ವರಿ ಸಾಹೇಬ್ ಕಣ್ರಿ. 1997ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗ್ತಾರೆ. ಅವರ ರಾಜಕೀಯ ಅಧಿಕಾರದ ಅವಧಿಯಲ್ಲಿ ಮಾಡಿದ ಕೆಲಸಗಳು ಹುಣಸೆ ಹುಳಿಯಂಥದ್ದಲ್ಲ. ಜರಡಿಯಲ್ಲಿ ಸೋಸಿ ಮಾಡಿದ ಶಾಶ್ವತ ಸೇವೆ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ. ಅನ್ವರಿ ಸಾಹೇಬರ ಅಧಿಕಾರದ ಅವಧಿಯಲ್ಲಿ ಸಾವಿರಾರು ನಿರುದ್ಯೋಗಿಗಳಿಗೆ ನೀಡಿದ ಉದ್ಯೋಗ ಅನ್ವರಿ ಅವರು ನೀಡಿದ ತುತ್ತು ಅನ್ನ ಅಂತ ಈಗಲೂ ಸ್ಮರಿಸುತ್ತಾರೆ. ಅಂದರೆ ಒಬ್ಬ ರಾಜಕೀಯ ನಾಯಕನ ಪ್ರಜಾಸೇವೆ ಸಾರ್ಥಕ ಆಯಿತು ನೋಡಿ. ನಿಮಗೆಲ್ಲ ಅಚ್ಚರಿ ಅನಿಸ್ಬೋದು. ಅನ್ವರಿ ಸಾಹೇಬರು ತಮ್ಮ ಇಡೀ ರಾಜಕೀಯ ಪಯಣದಲ್ಲಿ ಒಂದೇ ಒಂದು ಕಾನೂನು ಬಾಹಿರ ಚಟುವಟಿಕೆ ಆಗಲಿ ಪ್ರಕರಣಗಳಾಗಲಿ ಯಾವ ಕಳಂಕ ಹೊತ್ತಿದ್ದಾಗಲಿ ಇಲ್ಲವೇ ಇಲ್ಲ ಕಣ್ರಿ. ಅದಕ್ಕೆ ತಾನೇ ಅಸೀಮ ನಾಯಕನ ಬೆಂಬಲಕ್ಕೆ ಆ ಪ್ರೀತಿಗೆ ನೀವೆಲ್ಲ ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಸಾಕ್ಷಿಯಾಗಿತ್ತು. ಈ ಬೃಹತ್ ಕಾರ್ಯಕ್ರಮಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಅವರ ಅನಿಸಿಕೆಗಳನ್ನು ಬರಹದ ಮೂಲಕ ನಮ್ಮ ಅನ್ವರಿ ಸಾಹೇಬ್ರಂತ ಹೆಮ್ಮೆಯಿಂದ ರವಾನೆ ಮಾಡಿತ್ತು. ಇಷ್ಟೆಲ್ಲ ಮಾಡಿದ ಮಾಯ್ಕಾರನ ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ಉಳಿಯಬೇಕು ಎಂಬ ಮಹದಾಸೆ ಹೊತ್ತು ಸಾಗಿ ಅದರ ಪ್ರಯತ್ನ ನಡೆಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ಲಿಂಗಸ್ಗೂರಿನ ಖ್ಯಾತ ಪತ್ರಕರ್ತರಾದ ದಿವಂಗತ ಬಸವರಾಜ್ ನಂದಿಕೋಲ್ಮಠ್ ಸಹ ಒಬ್ಬರು. ದುರಂತ ಅಂದರೆ ನಮ್ಮೊಂದಿಗೆ ಅವರು ಇಲ್ಲದಿರುವುದು. ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿ ಬಾಕಿ ಉಳಿಸಿ ಹೋಗಿದ್ದಾರೆ. ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಮಾವನ ಮಹದಾಸೆಯನ್ನ ಅಳಿಸದೆ ಉಳಿಸಿದ್ದು ಅಳಿಯ ಮಹಂತೇಶ್. ಅದರ ಜೊತೆಗೆ ಅವರ ಇಡೀ ತಂಡ 2-3 ತಿಂಗಳಿನಿಂದ ನಡೆಸಿದ ಪ್ರತಿಫಲವೇ ಈ ಯಶಸ್ವಿಯ ವೇದಿಕೆ. ಬಸವರಾಜ್ ಪಾಟೀಲ್ ಅನ್ವರಿ ಸಾಹೇಬರು 2008ರಲ್ಲಿ ಭಾರತೀಯ ಜನತಾ ಪಕ್ಷದ ರೂವಾರಿಯಾಗಿ ಇಂದಿಗೂ ನಿರಂತರವಾಗಿ ಜನರ ಮಧ್ಯದಲ್ಲಿ ಸಂಚಾರವನ್ನು ನಡೆಸಿದ್ದಾರೆ. ಅಂದರೆ ಅದು ನಮ್ಮ ಹೆಮ್ಮೆಯ ಸಂಗತಿ ಕಣ್ರಿ. ಯಾಕೆ ಅಂತೀರ? 44ನೇ ವಯಸ್ಸಿಗೆ ಬೆಂಡಾಗೋ ನಮ್ಮಗಳ ಮಧ್ಯೆ 84ರಲ್ಲೂ ಇನ್ನೂ ಅದೇ ಚಾರ್ಮ್ ಉಳಿದಿದೆ. ಅದಕ್ಕೆ ಹೇಳೋದು ಕಣ್ರಿ, ಉತ್ತರದಲ್ಲೂ ದಕ್ಷಿಣದಲ್ಲೂ ಮುಂದೆ ಬರಲ್ಲ, ಹಿಂದೆ ಯಾರೂ ಇರಲಿಲ್ಲ. ಇದ್ದವರು ಒಬ್ಬರೇ ನಮ್ಮ ಬಸವರಾಜ್ ಪಾಟೀಲ್ ಅನ್ವರಿ ಸಾಹೇಬ್ರು ಅಂತ. ಅದಷ್ಟೇ ಅಲ್ಲ, ಹೇಳ್ತಾ ಹೋದರೆ ಸಾಕಾಗಲ್ಲ. ಮಕ್ಕಳು ಮತ್ತು ಮೊಮ್ಮಕ್ಕಳ ಮದುವೆಯಲ್ಲಿ 800 ಬಡ ಜೋಡಿಗಳಿಗೆ ಧಾರೆ ಎರೆದಿರುವ ಅನ್ವರಿ ಸಾಹೇಬ್ರ ಗುರುತು ಮರೆಯುವಂತಿಲ್ಲ. ಬರಗಾಲ ಬಿದ್ದಾಗ ಈ ಭಾಗದ ಜನರಿಗೆ ಬಂಗಾರವಾಗಿದ್ದ ಕೆಂಪು ಜೋಳಗಳನ್ನು ಹಂಚಿದ್ದು, ಮಳೆ ಬಾರದ ಈ ನಾಡಿನಲ್ಲಿ ಜನರೊಂದಿಗೆ ಸಪ್ತ ಭಜನೆ ಮಾಡಿದ ಪ್ರತಿಫಲವಾಗಿ ದಿಢೀರ್ ತಂದ ಮಳೆಯಿಂದ ಜನರು ಸಂಭ್ರಮಿಸಿದ್ದು, ಅಸಾಧ್ಯವಾದುದನ್ನು ಸಾಧ್ಯ ಮಾಡಿದ್ದು ಬಸವರಾಜ್ ಪಾಟೀಲ್ ಅನ್ವರಿ ಸಾಹೇಬ್ರು. ಇರುವೆ ಬಾಯಿಗೆ ಸಿಕ್ಕ ಆಹಾರದಂತೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಅವರ ಸಂಪೂರ್ಣ ಚರಿತ್ರೆ ಈ ಅಭಿನಂದನಾ ಗ್ರಂಥದಲ್ಲಿ ನಿಮ್ಮ ಮುಂದಿದೆ. ಸಾಹೇಬ್ರೆ, ನಿಮ್ಮ ತುಂಬು ಕುಟುಂಬದೊಂದಿಗೆ ಇನ್ನಷ್ಟು ಸಂವತ್ಸರಗಳು ಹೀಗೆ ಸುಖದ ನಗುವಿನಲ್ಲಿ ಸಾಗಲಿ. ಜನರ ಪ್ರೀತಿ ಅಭಿಮಾನ ಹೀಗೆ ಉಳಿಯಲಿ ಎಂಬುದೇ ನಮ್ಮ ಆಶಯ. ಇಂತಿ ನಿಮ್ಮ ಶಶಿಕುಮಾರ್ ಲಕ್ಷ್ಮಿ.